ನಮಸ್ಕಾರ ಸ್ನೇಹಿತರೆ. ಇಂದಿನ ಜನರು ಒಳಗೆ ದುರ್ಬಲ ಆಗಿರುವಂತೆಯೇ ಹೊರಗೆ ಅಷ್ಟೇ ಬಲಶಾಲಿಗಳಾಗಿ ಕಾಣುತ್ತಾರೆ. ಚಿಕ್ಕ ವಯಸ್ಸಿನಲ್ಲಿಯೇ ಆಯಾಸ, ಮನಸ್ಸಿನಲ್ಲಿ ದೌರ್ಬಲ್ಯ, ದೇಹದಲ್ಲಿ ಸೋಮಾರಿತನ ಮತ್ತು ವೈವಾಹಿಕ ಜೀವನದಲ್ಲಿ ನಿರಾಶೆ. ಇಂದಿನ ಯುವಕರು ರಾತ್ರಿ ಇಡೀ ತಮ್ಮ ಮೊಬೈಲ್ ಫೋನ್ಗಳಲ್ಲಿ ಏಕೆ ಕಳೆಯುತ್ತಾರೆ? ಕೆಟ್ಟ ಅಭ್ಯಾಸಗಳಲ್ಲಿ ಮುಳುಗಿರುವ ಅವರು ನಂತರ ತಮ್ಮನ್ನು ತಾವು ಕೇಳಿಕೊಳ್ಳುತ್ತಾರೆ, ನನ್ನ ದೇಹದಲ್ಲಿ ನನಗೆ ಏಕೆ ಯಾವುದೇ ಶಕ್ತಿ ಉಳಿದಿಲ್ಲ? ಗರುಡ ಪುರಾಣವು ಒಂದು ಸುಂದರವಾದ ಮಾತನ್ನು ಹೊಂದಿದೆ. ಆಹಾರವು ಶುದ್ಧವಾಗಿರುವ ವ್ಯಕ್ತಿ, ಅವರ ಮನಸ್ಸು, ಅವರ ದೇಹ, ಅವರ ಆಲೋಚನೆಗಳು ಸಹ ಶಕ್ತಿಯುತವಾಗಿರುತ್ತವೆ. ಇಂದು ನಾವು ಒಂದು ರಹಸ್ಯವನ್ನು ಹಂಚಿಕೊಳ್ಳಲಿದ್ದೇವೆ. ನೀವು ಪ್ರತಿದಿನ ಬೆಳಗ್ಗೆ ಕೇವಲ 10 ದಿನಗಳವರೆಗೆ ಅದನ್ನು ಅಳವಡಿಸಿಕೊಂಡರೆ ನೀವು ಒಂದು ಹೊಸ ಶಕ್ತಿ ಮತ್ತು ಅಗಾಧವಾದ ಆತ್ಮವಿಶ್ವಾಸವನ್ನು ಅನುಭವಿಸುವಿರಿ. ಆದರೆ ನೆನಪಿಡಿ, ಇದು ಮ್ಯಾಜಿಕ್ ಅಲ್ಲ, ಇದು ಒಂದು ಪ್ರಕೃತಿಯ ವಿಜ್ಞಾನ. ಸ್ನೇಹಿತರೆ, ಇಂದು ಜನರು ಪ್ರತಿಯೊಂದು ಕಾಯಿಲೆಗೂ ಪರಿಹಾರವನ್ನು ಹುಡುಕುತ್ತಿದ್ದಾರೆ, ಆದರೆ ಯಾರೂ ರೋಗದ ಮೂಲವನ್ನು ನೋಡುತ್ತಿಲ್ಲ. ಬೆಳಗ್ಗೆ ತಡವಾಗಿ ಮಲಗುವುದು, ಖಾಲಿ ಹೊಟ್ಟೆಯಲ್ಲಿ ಚಹಾ ಕುಡಿಯುವುದು, ಹುರಿದ ಆಹಾರವನ್ನು ಸೇವಿಸುವುದು, ತಡರಾತ್ರಿ ಎಚ್ಚರ ಆಗಿರುವುದು ಮತ್ತು ನಕಾರಾತ್ಮಕ ಆಲೋಚನೆಗಳನ್ನು ಮೈಗೂಡಿಸಿಕೊಳ್ಳುವುದು ಇವು ದೇಹವನ್ನು ಒಳಗಿನಿಂದ ದುರ್ಬಲಗೊಳಿಸುವ ವಿಷಯಗಳು. ತನ್ನ ಇಂದ್ರಿಯಗಳನ್ನು ನಿಯಂತ್ರಿಸದ ವ್ಯಕ್ತಿಯು ಕ್ರಮೇಣ ತನ್ನ ಕಾಂತಿಯನ್ನು ಕಳೆದುಕೊಳ್ಳುತ್ತಾನೆ ಎಂದು ಗರುಡ ಪುರಾಣ ಹೇಳುತ್ತದೆ. ಇಂದು ಅನೇಕ ಪುರುಷರು ಹೊರಗೆ ನಗುತ್ತಾ ಇರುತ್ತಾರೆ, ಆದರೆ ಒಳಗೆ ಸಂಪೂರ್ಣವಾಗಿ ಮುರಿದು ಹೋಗುತ್ತಾರೆ. ಅವರಿಗೆ ಶಕ್ತಿ ಇಲ್ಲ, ಅವರ ಮುಖದ ಮೇಲೆ ಹೊಳಪು ಇಲ್ಲ ಮತ್ತು ಅವರ ಆತ್ಮವಿಶ್ವಾಸ ಸಂಪೂರ್ಣವಾಗಿ ಇಲ್ಲ. ಅವರು ಬೆವರುತ್ತಾರೆ, ಸಣ್ಣ ಕೆಲಸಕ್ಕೂ ಆಯಾಸಗೊಳ್ಳುತ್ತಾರೆ ಮತ್ತು ವೈವಾಹಿಕ ಜೀವನದಲ್ಲಿ ಸಂತೋಷ ಕಳೆದುಕೊಳ್ಳುತ್ತಾರೆ. ಮತ್ತು ಇದಕ್ಕೆ ದೊಡ್ಡ ಕಾರಣ ತಪ್ಪು ಆಹಾರ ಮತ್ತು ತಪ್ಪು ಜೀವನ ಶೈಲಿ. ಬೆಳಗ್ಗೆ ನಿಮ್ಮ ಹೊಟ್ಟೆಯನ್ನು ತುಂಬಲು ಮಾತ್ರವಲ್ಲ, ನಿಮ್ಮ ಊಟವು ದಿನದ ಉಳಿದ ಸಮಯಕ್ಕೆ ನಿಮ್ಮ ಶಕ್ತಿಯನ್ನು ನಿರ್ಧರಿಸುತ್ತದೆ. ಬೆಳಗ್ಗೆ ನೀವು ನಿಮ್ಮ ದೇಹಕ್ಕೆ ಸರಿಯಾದ ಪೋಷಣೆಯನ್ನು ಒದಗಿಸಿದರೆ ನಿಮ್ಮ ದೇಹವು ದಿನವಿಡೀ ಶಕ್ತಿಯಿಂದ ತುಂಬಿರುತ್ತದೆ. ಆದರೆ ಬೆಳಗ್ಗೆ ಕೇವಲ ಚಹಾ ಮತ್ತು ಬಿಸ್ಕೆಟ್ಗಳೊಂದಿಗೆ ಪ್ರಾರಂಭಿಸಿದರೆ ದೇಹವು ಕ್ರಮೇಣ ದುರ್ಬಲಗೊಳ್ಳುತ್ತದೆ. ನಮ್ಮ ಪ್ರಾಚೀನ ಋಷಿಗಳು ಉಪಹಾರವು ಔಷಧಿಯಂತೆ ಇರಬೇಕು ಎಂದು ನಂಬಿದರು. ದೇಹವು ರಾತ್ರಿ ಇಡೀ ಉಪವಾಸದ ಕ್ರಮದಲ್ಲಿ ಇರುವುದರಿಂದ ಅದಕ್ಕೆ ಬೆಳಗ್ಗೆ ಅತ್ಯಂತ ಮತ್ತು ಸಾಕಷ್ಟು ಪೋಷಣೆಯ ಅಗತ್ಯ ಇರುತ್ತದೆ. ಸ್ನೇಹಿತರೆ, ಪ್ರತಿದಿನ ಬೆಳಗ್ಗೆ ಸತತ 10 ದಿನಗಳವರೆಗೆ ತಿನ್ನಲು ಶಿಫಾರಸು ಮಾಡಲಾದ ಆಹಾರದ ಬಗ್ಗೆ ಮಾತನಾಡೋಣ. ಇದು ನೆನೆಸಿದ ಕಡಲೆಬೇಳೆ, ಜೇನುತುಪ್ಪ ಮತ್ತು ಹಾಲಿನ ಅದ್ಭುತ ಸಂಯೋಜನೆಗಳಾಗಿವೆ. ಹೌದು, ಇವು ಸರಳವಾಗಿ ಕಾಣಿಸಬಹುದು, ಆದರೆ ಆಯುರ್ವೇದದಲ್ಲಿ ಇವುಗಳನ್ನು ದೇಹಕ್ಕೆ ಅಮೃತವೆಂದು ಪರಿಗಣಿಸಲಾಗುತ್ತದೆ. 1. ನೆನೆಸಿದ ಕಡಲೆಬೇಳೆ. ಕಡಲೆಬೇಳೆ ಪ್ರೋಟೀನ್, ಕಬ್ಬಿಣ ಮತ್ತು ನಾರಿನಿಂದ ಸಮೃದ್ಧವಾಗಿದೆ. ಇದು ದೇಹದಿಂದ ಆಂತರಿಕ ದೌರ್ಬಲ್ಯವನ್ನು ನಿವಾರಿಸುತ್ತದೆ. ಪ್ರಾಚೀನ ಕಾಲದಲ್ಲಿ ಕುಸ್ತಿಪಟುಗಳು ಪ್ರತಿದಿನ ಬೆಳಗ್ಗೆ ನೆನೆಸಿದ ಕಡಲೆ ಬೇಳೆಯನ್ನು ತಿನ್ನುತ್ತಿದ್ದರು, ಏಕೆಂದರೆ ಅದು ದೇಹಕ್ಕೆ ನಿಜವಾದ ಮತ್ತು ನೈಸರ್ಗಿಕ ಶಕ್ತಿಯನ್ನು ನೀಡುತ್ತದೆ. ಇದು ರಕ್ತದ ಕೊರತೆಯನ್ನು ನೀಗಿಸುತ್ತದೆ ಮತ್ತು ಸ್ನಾಯುಗಳನ್ನು ಬಲಪಡಿಸುತ್ತದೆ. 2. ಜೇನುತುಪ್ಪ. ಜೇನುತುಪ್ಪವನ್ನು ಆಯುರ್ವೇದದಲ್ಲಿ ಜೀವನದ ಅಮೃತ ಎಂದು ಕರೆಯಲಾಗುತ್ತದೆ. ಇದು ದೇಹಕ್ಕೆ ತ್ವರಿತ ಶಕ್ತಿಯನ್ನು ಒದಗಿಸುತ್ತದೆ. ಇದು ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತದೆ ಮತ್ತು ದೇಹದ ಒಳಗಿನ ಉರಿಯನ್ನು ಶಮನಗೊಳಿಸುತ್ತದೆ. 3. ಹಾಲು. ಹಾಲು ನಮ್ಮ ಮೂಳೆಗಳು, ಸ್ನಾಯುಗಳು ಮತ್ತು ದೈಹಿಕ ಶಕ್ತಿಯನ್ನು ಹಲವು ಪಟ್ಟು ಹೆಚ್ಚಿಸುತ್ತದೆ. ಇದು ನಮ್ಮ ಮನಸ್ಸನ್ನು ಶಾಂತಗೊಳಿಸುತ್ತದೆ ಮತ್ತು ದಿನವಿಡೀ ಉತ್ತಮ ಮೂಡ್ ನೀಡುತ್ತದೆ. ಈ ಮೂರನ್ನು ಸರಿಯಾಗಿ ಸಂಯೋಜಿಸಿ ಸೇವಿಸಿದರೆ ದೇಹವು ನಿಯಮಿತವಾಗಿ ಬದಲಾವಣೆಗಳನ್ನು ಅನುಭವಿಸುತ್ತದೆ. ವಿಧಾನ: ರಾತ್ರಿ ಇಡೀ 1 ಹಿಡಿ ಕಪ್ಪು ಕಡಲೆಯನ್ನು ನೀರಿನಲ್ಲಿ ನೆನೆಸಿಡಿ. ಬೆಳಗ್ಗೆ ಎದ್ದ ತಕ್ಷಣ
ಮೊದಲು ದೇವರನ್ನು ಧ್ಯಾನಿಸಿ ನಂತರ ಕಡಲೆ ಬೇಳೆಯನ್ನು ತಿನ್ನಿರಿ. ಖಾಲಿ ಹೊಟ್ಟೆಯಲ್ಲಿ ಚೆನ್ನಾಗಿ ಅಗಿದು ತಿನ್ನಿ. ಕಡಲೆ ತಿಂದ ನಂತರ 1 ಚಮಚ ಶುದ್ಧ ಜೇನುತುಪ್ಪವನ್ನು ತೆಗೆದುಕೊಂಡು ಬೆಚ್ಚಗಿನ ಹಾಲು ಕುಡಿಯಿರಿ. ಸತತ 10 ದಿನಗಳ ಕಾಲ ಇದನ್ನು ಪ್ರಯತ್ನಿಸಿ. ಆದರೆ ನೆನಪಿಡಿ, ನೀವು ಕೆಲವು ಕಟ್ಟುನಿಟ್ಟಿನ ನಿಯಮಗಳನ್ನು ಸಹ ಪಾಲಿಸಬೇಕು. ತಡರಾತ್ರಿಯಲ್ಲಿ ಎಚ್ಚರ ಆಗಿರುವುದನ್ನು ನಿಲ್ಲಿಸಿ. ಎಲ್ಲಾ ರೀತಿಯ ಮಾದಕ ವಸ್ತುಗಳನ್ನು ಬಿಟ್ಟು ಬಿಡಿ. ಅಶ್ಲೀಲ ವಿಷಯಗಳು ಮತ್ತು ನಕಾರಾತ್ಮಕ ಆಲೋಚನೆಗಳಿಂದ ದೂರವಿರಿ. ನಿಮ್ಮ ಕೋಪವನ್ನು ನಿಯಂತ್ರಿಸಿ ಮತ್ತು ಬೆಳಗ್ಗೆ ಬೇಗನೆ ಎಚ್ಚರಗೊಳ್ಳುವ ಅಭ್ಯಾಸವನ್ನು ಬೆಳೆಸಿಕೊಳ್ಳಿ. ದಿನವಿಡೀ ಕನಿಷ್ಠ 30 ನಿಮಿಷಗಳ ಕಾಲ ನಡಿಗೆ ಅಥವಾ ವ್ಯಾಯಾಮ ಮಾಡಿ. ನೀವು ಈ ನಿಯಮಗಳನ್ನು ಪಾಲಿಸಿದಾಗ ಮಾತ್ರ ನಿಮ್ಮ ನಿಜವಾದ ಶಕ್ತಿ ಜಾಗೃತಗೊಳ್ಳುತ್ತದೆ. ಸ್ನೇಹಿತರೆ, ಇಂದು ಜನರು ದೈಹಿಕ ಶಕ್ತಿ ಮತ್ತು ದೈಹಿಕ ಶಕ್ತಿಯನ್ನು ಮಾತ್ರ ಬಯಸುತ್ತಾರೆ. ಆದರೆ ಗರುಡ ಪುರಾಣ ಹೇಳುತ್ತದೆ, ದುರ್ಬಲ ಮನಸ್ಸು ಎಂದಿಗೂ ಶಕ್ತಿಯುತ ದೇಹವನ್ನು ಸಾಧಿಸಲು ಸಾಧ್ಯವಿಲ್ಲ ಎಂದು ಹೇಳುತ್ತದೆ. ನಿಜವಾದ ಶಕ್ತಿ ಕೇವಲ ಸ್ನಾಯುಗಳಲ್ಲಿ ಅಲ್ಲ, ನಿಜವಾದ ಶಕ್ತಿ ನಿಮ್ಮ ಮನಸ್ಸಿನಲ್ಲಿ, ನಿಮ್ಮ ಆತ್ಮವಿಶ್ವಾಸದಲ್ಲಿ ಮತ್ತು ನಿಮ್ಮ ಸ್ವಯಂ ನಿಯಂತ್ರಣದಲ್ಲಿದೆ. ಒಬ್ಬ ವ್ಯಕ್ತಿಯು ತನ್ನ ಆಸೆಗಳನ್ನು ಮತ್ತು ಉತ್ಸಾಹಗಳನ್ನು ನಿಯಂತ್ರಿಸಲು ಸಾಧ್ಯವಾಗದಿದ್ದರೆ ಅವರು ಹೊರಗೆ ಎಷ್ಟೇ ಬಲವಾಗಿ ಕಾಣಿಸಿಕೊಂಡರೂ ಅವರು ಯಾವಾಗಲೂ ಒಳಗಿನಿಂದ ದುರ್ಬಲರಾಗಿರುತ್ತಾರೆ. ಇಂದಿನ ಯುವಕರು ಕುರುಡು ಉತ್ಸಾಹದ ಸ್ಥಿತಿಯಲ್ಲಿ ಬದುಕುತ್ತಿದ್ದಾರೆ. ನಿರಂತರವಾಗಿ ತಮ್ಮ ಮೊಬೈಲ್ ಫೋನ್ಗಳಲ್ಲಿ ಸಾಮಾಜಿಕ ಮಾಧ್ಯಮ ರೀಲ್ಸ್ಗಳನ್ನು ನೋಡುತ್ತಾ, ಅನುಚಿತ ವಿಡಿಯೋಗಳನ್ನು ನೋಡುತ್ತಾ ರಾತ್ರಿ ಇಡೀ ಎಚ್ಚರ ಆಗಿರುವುದರಿಂದ ತಮ್ಮ ದೇಹದ ಅಮೂಲ್ಯ ಶಕ್ತಿಯನ್ನು ನಿಧಾನವಾಗಿ ಖಾಲಿ ಮಾಡಲಾಗುತ್ತಿದೆ. ಇದರಿಂದಾಗಿಯೇ ಯುವಕರು ಯಾವಾಗಲೂ ದಣಿದಿರುತ್ತಾರೆ. ಅವರ ಮುಖವು ತನ್ನ ಹೊಳಪನ್ನು ಕಳೆದುಕೊಳ್ಳುತ್ತದೆ, ಅವರ ಮನಸ್ಸು ಕಿರಿಕಿರಿಗೊಳ್ಳುತ್ತದೆ ಮತ್ತು ಅವರ ಸಂಬಂಧಗಳು ಹಾಳಾಗುತ್ತವೆ. ಸ್ನೇಹಿತರೆ, ಶಕ್ತಿ ಹೊರಗಿನಿಂದ ಬರುವುದಿಲ್ಲ, ಶಕ್ತಿ ಒಳ್ಳೆಯ ಅಭ್ಯಾಸಗಳಿಂದ ಹುಟ್ಟುತ್ತದೆ. ನಿಮ್ಮ ಸುತ್ತಲಿನ ಅನೇಕ ವಯಸ್ಸಾದ ವೃದ್ಧರನ್ನು ನೀವು ನೋಡಿರಬೇಕು. ಅವರು 90ನೇ ವಯಸ್ಸಿನಲ್ಲಿಯೂ ಸಹ ಬೆತ್ತವಿಲ್ಲದೆ ಸಂಪೂರ್ಣವಾಗಿ ಸಕ್ರಿಯರಾಗಿರುತ್ತಾರೆ. ಏಕೆ ಎಂದು ನಿಮಗೆ ತಿಳಿದಿದೆಯೇ? ಏಕೆಂದರೆ ಅವರ ಜೀವನವು ನೈಸರ್ಗಿಕವಾಗಿತ್ತು. ಅವರು ಸೂರ್ಯೋದಯಕ್ಕೆ ಮುಂಚಿತವಾಗಿ ಎಚ್ಚರಗೊಳ್ಳುತ್ತಿದ್ದರು, ಸರಳ ಮತ್ತು ಶುದ್ಧ ಆಹಾರವನ್ನು ತಿನ್ನುತ್ತಿದ್ದರು, ದಿನವಿಡೀ ಕಷ್ಟಪಟ್ಟು ಕೆಲಸ ಮಾಡುತ್ತಿದ್ದರು ಮತ್ತು ತಮ್ಮ ಮನಸ್ಸನ್ನು ಶಾಂತವಾಗಿ ಇಟ್ಟುಕೊಳ್ಳುತ್ತಿದ್ದರು. ಗರುಡ ಪುರಾಣವು ಮರಣಾನಂತರದ ಜೀವನಕ್ಕೆ ಕೇವಲ ಪಠ್ಯ ಎಂದು ಅನೇಕ ಜನರು ಭಾವಿಸುತ್ತಾರೆ. ಆದರೆ ಅದು ನಿಜವಲ್ಲ. ಇದು ನಮಗೆ ಬದುಕುವ ಕಲೆಯನ್ನು ಸಹ ಕಲಿಸುತ್ತದೆ. ನಿಮ್ಮ ಆಹಾರವನ್ನು ಶುದ್ಧವಾಗಿಡಿ, ನಿಮ್ಮ ಆಲೋಚನೆಗಳು ಶುದ್ಧವಾಗಿಡಿ, ನಿಮ್ಮ ಸಹವಾಸವನ್ನು ಶುದ್ಧವಾಗಿಡಿ ಮತ್ತು ನಿಮ್ಮ ಅಭ್ಯಾಸಗಳನ್ನು ಶುದ್ಧವಾಗಿಡಿ ಎಂಬುದರ ಇದರ ಸರಳ ಮತ್ತು ಆಳವಾದ ಸಂದೇಶವಾಗಿದೆ. ನೀವು ಇದನ್ನು ಮಾಡಿದರೆ ನಿಮ್ಮ ದೇಹವು ಸ್ವಯಂಚಾಲಿತವಾಗಿ ಬಲಗೊಳ್ಳುತ್ತದೆ. ಆದ್ದರಿಂದ ಸ್ನೇಹಿತರೆ, ನೀವು ನಿಜವಾಗಿಯೂ ನಿಮ್ಮ ದೇಹದಲ್ಲಿ ಹೊಸ ಶಕ್ತಿ ಮತ್ತು ಚೈತನ್ಯವನ್ನು ತುಂಬಲು ಬಯಸಿದರೆ ಮೊದಲು ನಿಮ್ಮ ಅಭ್ಯಾಸಗಳನ್ನು ಬದಲಾಯಿಸಿಕೊಳ್ಳಿ. ಕೇವಲ ಔಷಧಿಗಳನ್ನು ತೆಗೆದುಕೊಳ್ಳುವುದರಿಂದ ಏನೂ ಆಗುವುದಿಲ್ಲ ಮತ್ತು ಮೊಬೈಲ್ನಲ್ಲಿ ವಿಡಿಯೋ ನೋಡುವುದರಿಂದ ಏನೂ ಆಗುವುದಿಲ್ಲ. ಪ್ರಕೃತಿಯ ನಿಯಮಗಳನ್ನು ಅಳವಡಿಸಿಕೊಳ್ಳಿ. ಬೆಳಗ್ಗೆ ಬೇಗನೆ ಎದ್ದೇಳಿ, ನೆನೆಸಿದ ಕಡಲೆ ತಿನ್ನಿ, ನಿಮ್ಮ ದೇಹವನ್ನು ಸ್ವಲ್ಪ ಕೆಲಸ ಮಾಡಿ, ನಿಮ್ಮ ಮನಸ್ಸನ್ನು ಶಾಂತವಾಗಿಡಿ ಮತ್ತು ಕೆಟ್ಟ ಅಭ್ಯಾಸಗಳಿಂದ ಶಾಶ್ವತವಾಗಿ ದೂರವಿರಿ. ಆಗ ನೀವು ಪವಾಡವನ್ನು ನೋಡುತ್ತೀರಿ. ಕೆಲವೇ ದಿನಗಳಲ್ಲಿ ನಿಮ್ಮ ಮುಖವು ವಿಭಿನ್ನ ಕಾಂತಿಯಿಂದ ಹೊಳೆಯುತ್ತದೆ, ನಿಮ್ಮ ದೇಹವು ಹೊಸ ಶಕ್ತಿಯಿಂದ ತುಂಬುತ್ತದೆ ಮತ್ತು ನಿಮ್ಮ ಇಡೀ ಜೀವನವು ಬದಲಾಗಲು ಪ್ರಾರಂಭವಾಗುತ್ತದೆ. ನಿಮ್ಮ ವೈವಾಹಿಕ ಜೀವನ ಸುಖಮಯವಾಗುತ್ತದೆ, ನಿಮ್ಮ ಕೆಲಸದಲ್ಲಿ ಉತ್ಸಾಹ ಹೆಚ್ಚಾಗುತ್ತದೆ ಮತ್ತು ನಿಮ್ಮ ಸುತ್ತಮುತ್ತಲಿನವರು ನಿಮ್ಮಲ್ಲಿನ ಬದಲಾವಣೆಯನ್ನು ಗಮನಿಸುತ್ತಾರೆ. ಸ್ನೇಹಿತರೆ, ಯಾವಾಗಲೂ ನೆನಪಿಡಿ, ತನ್ನ ದೇಹ ಮತ್ತು ಮನಸ್ಸಿನ ಮೇಲೆ ಹಿಡಿತ ಸಾಧಿಸುವವನು ಈ ಪ್ರಪಂಚದ ನಿಜವಾದ ವಿಜೇತನಾಗುತ್ತಾನೆ. ಸ್ನೇಹಿತರೆ, ಈ ನನ್ನ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ
ದಯವಿಟ್ಟು ಶೇರ್ ಮಾಡಿ, ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ.